ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಆ್ಯಪ್ಸ್ಗಳನ್ನು ಒಂದೇ ಸಲ ಒಂದೇ ಒಂದು ಕ್ಲಿಕ್ನಲ್ಲೇ ಹೇಗೆ ಅಪ್ಡೇಟ್ ಮಾಡೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿಕೊಡ್ತೀನಿ. ಸೊ ನೀವು ಪದೇ ಪದೇ ಹೋಗಿ ಪ್ಲೇಸ್ಟೋರ್ನಲ್ಲಿ ಇನ್ಸ್ಟಾಗ್ರಾಮ್ನ ಸಪ್ರೇಟು ಮತ್ತು ವಾಟ್ಸಪ್ನ ಸಪ್ರೇಟು, ಫೇಸ್ಬುಕ್ನ ಸಪ್ರೇಟು, ಈ ಥರ ಬೇರೆ ಬೇರೆ ಆಗಿ ನೀವು ಸೊ ಈ ಥರ ಪದೇ ಪದೇ ಅಪ್ಡೇಟ್ ಮಾಡೋ ಬದಲು ಎಲ್ಲ ಆ್ಯಪ್ಸ್ನು ಒಂದೇ ಸಲ ಅಪ್ಡೇಟ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ. ನಾನಿಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ತೀನಿ. ಸೊ ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಇಲ್ಲಿ ನಿಮಗೆ ಐಕಾನ್ ಕಾಣಿಸ್ತಾ ಇರ್ಬೋದು, ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮ್ಯಾನೇಜ್ ಆ್ಯಪ್ಸ್ ಆ್ಯಂಡ್ ಡಿವೈಸ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೆಕೆಂಡ್ ಆಪ್ಷನ್ಸ್ ಕಾಣಿಸ್ತಾ ಇದೆ, ಅಪ್ಡೇಟ್ಸ್ ಅವೈಲೇಬಲ್ ಅಂತ ಹೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯಾವೆಲ್ಲ ಆ್ಯಪ್ಸ್ ಬಂದ್ಬಿಟ್ಟು ನೀವು ಅಪ್ಡೇಟ್ ಮಾಡಬೇಕು ಅಂಥೇಳಿ ಇಲ್ಲಿ ತೋರಿಸ್ಬಿಡುತ್ತೆ. ಸೊ ನೋಡಿ ಇಲ್ಲಿ, ಸೊ ನೀವು ಇಲ್ಲಿ ಒಂದೊಂದಾಗಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಇದರಲ್ಲಿ ಯಾವುದು ಬೇಕೋ ಅದನ್ನು ಅಪ್ಡೇಟ್ ಮಾಡ್ಕೊಳ್ಬೋದು. ಇಲ್ಲ ನಿಮಗೆ ಎಲ್ಲ ಆ್ಯಪ್ಸು ನಿಮಗೆ ಎಟ್ ಎ ಟೈಮ್ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಅಪ್ಡೇಟ್ ಆಲ್ ಅಂತ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿದರೆ ಸಾಕು. ಎಲ್ಲ ಆ್ಯಪ್ಸ್ ಬಂದ್ಬಿಟ್ಟು ಅಪ್ಡೇಟ್ ಆಗಿಬಿಡುತ್ತೆ. ನಿಮ್ಮ ಫೋನಲ್ಲಿ ಎಷ್ಟು ಆ್ಯಪ್ಸ್ ಇದೆ ಅಲ್ವಾ, ಅದೆಲ್ಲ ಆ್ಯಪ್ಸ್ ಬಂದ್ಬಿಟ್ಟು ಯಾವೆಲ್ಲ ಆ್ಯಪ್ಸ್ ಬಂದ್ಬಿಟ್ಟು ಅಪ್ಡೇಟ್ ಮಾಡಬೇಕಾಗಿರುತ್ತಲ್ವ, ಆ ಎಲ್ಲ ಆ್ಯಪ್ ಬಂದ್ಬಿಟ್ಟು ಇಲ್ಲಿ ಅಪ್ಡೇಟ್ ಆಲ್ ಅಂತ ಒಂದೇ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಎಲ್ಲ ಆ್ಯಪ್ಸ್ ಬಂದ್ಬಿಟ್ಟು ಅಪ್ಡೇಟ್ ಆಗುತ್ತೆ. ಒಂದೊಂದೇ ಆ್ಯಪ್ನ ಬಂದ್ಬಿಟ್ಟು ಪ್ಲೇಸ್ಟೋರಲ್ಲಿ ಅಪ್ಡೇಟ್ ಮಾಡುವಂತಹ ಅವಶ್ಯಕತೆ ಇರಲ್ಲ, ಓಕೆನಾ. ಸೊ ಈ ಥರ ಚೆಕ್ ಮಾಡಿಕೊಂಡು ನೀವು ಎಲ್ಲ ಆ್ಯಪ್ಸ್ನ ಒಂದೇ ಸಾರಿ ಅಪ್ಡೇಟ್ ಮಾಡ್ಬೋದು, ಓಕೆನಾ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಮತ್ತು ಟೈಮ್ ಸೇವಿಂಗ್ ಅಂತ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಕೂಡ ಜಾಯ್ನ್ ಆಗಿ. ಸೊ ಸಿಗ್ತೀನಿ ಗಾಯ್ಸ್ ಇದೇ ಥರ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.